ರಂಗೇರಿದ ಉಪಚುನಾವಣೆಯಲ್ಲಿ ಮತದಾನ ಮುಕ್ತಾಯವಾಗಿದೆ. ಅಭ್ಯರ್ಥಿಗಳ ಭವಿಷ್ಯ ಇವಿಎಂ ಮಷೀನ್ನಲ್ಲಿ ಭದ್ರವಾಗಿ ಸ್ಟ್ರಾಂಗ್ ರೂಮ್ ಸೇರಿದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಲೆಕ್ಕಾಚಾರ ಜೋರಾಗಿದೆ. ಈ ಸುದ್ದಿಗಳನ್ನು ನೋಡೋಣ ಭರ್ಜರಿ ವೋಟಿಂಗ್ ನ್ಯೂಸ್ ಟಾಪ್ 9 ನಲ್ಲಿ. ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಕ್ಷೇತ್ರಗಳಲ್ಲಿ ಉಪಚುನಾವಣೆಗೆ ತೆರೆ ಬಿದ್ದಿದೆ. ನಿನ್ನೆ 3 ಕ್ಷೇತ್ರಗಳಲ್ಲೂ ಭರ್ಜರಿ ಮತದಾನವಾಗಿದೆ. ಅದರಲ್ಲೂ ಜಿದ್ದಾಜಿದ್ದಿನ ಕಣವಾಗಿರುವ ಚನ್ನಪಟ್ಟಣ, ಶಿಗ್ಗಾವಿ ಕ್ಷೇತ್ರಗಳಲ್ಲಿ ಮತದಾರರು ಕಳೆದ ಬಾರಿಗಿಂತ ಉಪಚುನಾವಣೆಯಲ್ಲಿ ಹೆಚ್ಚಾಗಿ ಹಕ್ಕು ಚಲಾವಣೆಯಾಗಿದೆ. ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ನವೆಂಬರ್ 23ಕ್ಕೆ ಫಲಿತಾಂಶ ಪ್ರಕಟವಾಗಲಿದೆ. ಜಿದ್ದಾಜಿದ್ದಿನ ಕ್ಷೇತ್ರವಾಗಿದ್ದ ಚನ್ನಪಟ್ಟಣದಲ್ಲಿ ದಾಖಲೆ ಮಟ್ಟದಲ್ಲಿ 88.80% ಮತದಾನವಾಗಿದೆ. 2023ರ ವಿಧಾನಸಭೆ ಚುನಾವಣೆಯಲ್ಲಿ 85.86% ಮತದಾನವಾಗಿತ್ತು. ಈ ಬಾರಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಒಟ್ಟು 2,06,866 ಮತದಾರರು ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಇದರಲ್ಲಿ 1,501 ಪುರುಷರು ಹಾಗೂ 1,06,362 ಮಹಿಳೆಯರು ಮತದಾನ ಮಾಡಿದ್ದಾರೆ. 3 ಇತರೆ ಮತದಾರರು ಹಕ್ಕನ್ನ ಚಲಾಯಿಸಿದ್ದಾರೆ. ಸಂಡೂರಿನಲ್ಲಿ 76.24% ಮತದಾನವಾಗಿದೆ. ನಿನ್ನೆ ಒಟ್ಟು 1,80,189 ಮತದಾರರು ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಇದರಲ್ಲಿ 90,922 ಪುರುಷರು ಇದ್ರೆ 89,252 ಮಹಿಳೆಯರು ವೋಟ್ ಮಾಡಿದ್ದಾರೆ. ಜೊತೆಗೆ 12 ಇತರೆ ಮತದಾರರಿಂದ ಹಕ್ಕು ಚಲಾವಣೆ ಮಾಡಲಾಗಿದೆ. 2023ರಲ್ಲಿ 77.39% ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಇನ್ನು ಶಿಗ್ಗಾವಿ ಕ್ಷೇತ್ರದಲ್ಲಿ 80.48% ವೋಟಿಂಗ್ ಆಗಿದೆ. 2023ರಲ್ಲಿ 80.46% ಮತದಾರರು ಹಕ್ಕನ್ನ ಚಲಾಯಿಸಿದ್ರು. ಈ ಬಾರಿ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿನ ಮತದಾರರು ವೋಟ್ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನಿಂದ ಅದೃಷ್ಟ ಪರೀಕ್ಷೆಗೆ ಇಳಿದಿರೋ ಸಿಪಿ ಯೋಗೇಶ್ವರ್ ಹುಟ್ಟೂರು ಚಳ್ಳಕೆರೆಯಲ್ಲಿ ವೋಟಿಂಗ್ ಮಾಡಿದ್ರು. ಪತ್ನಿ ಶೀಲಾ ಜೊತೆ ಬಂದು ಮತದಾನ ಮಾಡಿದ್ರು. ಇದೇ ಮತಗಟ್ಟೆಯಲ್ಲಿ ಸಹೋದರ ಸಿಪಿ ರಾಜೇಶ್ ಕೂಡ ಹಕ್ಕು ಚಲಾಯಿಸಿದ್ರು. ಆದ್ರೆ ಪುತ್ರಿ ನಿಶಾ ಮಾತ್ರ ಮತದಾನ ಮಾಡಲು ಬರಲಿಲ್ಲ. ಅತ್ತ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಕೆಂಗಲ್ ಆಂಜನೇಯ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಶಿಗ್ಗಾವಿ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಹುಬ್ಬಳ್ಳಿಯಲ್ಲಿರುವ ಆಂಜನೇಯ ದೇಗುಲಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು. ಬಳಿಕ ತಂದೆ ಬಸವರಾಜ ಬೊಮ್ಮಾಯಿ ಜೊತೆ ಬಂದು ಶಿಗ್ಗಾವಿಯ ಮತಗಟ್ಟೆಯಲ್ಲಿ ವೋಟಿಂಗ್ ಮಾಡಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಮಾಮ್ಲೆ ದೇಸಾಯಿ ಶಾಲೆಯ ಮತಗಟ್ಟೆಯಲ್ಲಿ ಕುಟುಂಬ ಸಮೇತರಾಗಿ ಬಂದು ಮತದಾನ ಮಾಡಿದ್ರು. ಅತ್ತ ಸಂಡೂರಿನಲ್ಲಿ ಸಂಸದ ಇ ತುಕಾರಾಂ ಪತ್ನಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ, ಪುತ್ರ ರಘುನಂದನ್, ಮಗಳು ಚೈತನ್ಯ ಸಂಡೂರು ಮತಗಟ್ಟೆಯಲ್ಲಿ ವೋಟಿಂಗ್ ಮಾಡಿದ್ರು. ಸಂಡೂರು ಕ್ಷೇತ್ರದ ತೋರಣಗಲ್ನಲ್ಲಿ ಕುರ್ಚಿಗಾಗಿ ಮತದಾರ ಕಿರಿಕ್ ತೆಗೆದಿದ್ದ. ಜನತಾ ಕಾಲೋನಿಯ ಮತಗಟ್ಟೆಯಲ್ಲಿ ಸಿಬ್ಬಂದಿಯೊಂದಿಗೆ ವಾಗ್ವಾದಕ್ಕಿಳಿದಿದ್ದ. ಸಿಬ್ಬಂದಿಯೇ ಆತನನ್ನ ಸಮಾಧಾನ ಮಾಡಿದ್ರು. ಚನ್ನಪಟ್ಟಣದಲ್ಲಿ ಬಿರುಸಿನ ಸ್ಪರ್ಧೆ ಇರೋ ಕಾರಣ ಗಲಾಟೆ ಆಗೋ ಲಕ್ಷಣ ಇತ್ತು. ಹೀಗಾಗಿ ಪ್ಯಾರಾಮಿಲಿಟರಿ ಪಡೆ ನಿಯೋಜಿಸಲಾಗಿತ್ತು. ಇದರ ನಡುವೆಯೂ ಚನ್ನಪಟ್ಟಣದ ಮತಗಟ್ಟೆ ಸಂಖ್ಯೆ 62 ಹಾಗೂ 63ರ ಬಳಿ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರು ಮಾತಿನ ಕದನಕ್ಕೆ ಇಳಿದಿದ್ರು. ಗಲಾಟೆ ಕೈ ಮಿಲಾಯಿಸುವ ಹಂತ ತಲುಪುತ್ತಿದ್ದಂತೆ ಎಂಟ್ರಿಯಾದ ಸಿಎಎಸ್ಎಫ್ ಯೋಧರು ಲಾಠಿ ಹಿಡಿದು ಜಗಳ ಬಿಡಿಸಿದ್ರು. ಶಿಗ್ಗಾವಿಯಲ್ಲಿ 20 ದಿನದ ಬಾಣಂತಿ ತನ್ನ ಮಗುವಿನೊಂದಿಗೆ ಬಂದು ಮತದಾನ ಮಾಡಿದ್ರು. ಇನ್ನೊಂದು ಮತಗಟ್ಟೆಯಲ್ಲಿ 6 ತಿಂಗಳ ಹಸುಗೂಸಿನೊಂದಿಗೆ ಬಂದ ತಾಯಿ ಹಕ್ಕನ್ನ ಚಲಾಯಿಸಿದ್ದಾರೆ. ಬಾಣಂತಿ ಜೊತೆ ಅಜ್ಜಿ ಕೂಡ ಮತ ಹಾಕಿದ್ರು. ಮಾಮ್ಲೆ ದೇಸಾಯಿ ಶಾಲೆ ಮತಗಟ್ಟೆಯಲ್ಲಿ 95 ವರ್ಷದ ದುರ್ಗಮ್ಮ ವೀಲ್ ಚೇರ್ ನಲ್ಲಿ ಬಂದು ಮತ ಹಾಕಿದ್ರು. ಇನ್ನು ಅಪಘಾತವಾಗಿ ಹಾಸಿಗೆ ಹಿಡಿದಿದ್ದ ಸುರೇಶ್ ಎಂಬಾತ ಕಾಲಿಗೆ ರಾಡ್ ಹಾಕಿದ್ರು. ನೋವಿನಲ್ಲೂ ವೀಲ್ ಚೇರ್ ನಲ್ಲಿ ಬಂದು ವೋಟ್ ಮಾಡಿದ್ರು. ವಯನಾಡು ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಿತು. ವಯನಾಡಿನಿಂದಲೇ ಮೊದಲ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಪ್ರಿಯಾಂಕಾ ಗಾಂಧಿ ಇಳಿದಿದ್ದಾರೆ. ಪ್ರಿಯಾಂಕಾಗೆ ಬಿಜೆಪಿಯಿಂದ ನವ್ಯ ಹರಿದಾಸ್ ಎದುರಾಳಿಯಾಗಿದ್ದಾರೆ. ನಿನ್ನೆ ನಡೆದ ಮತದಾನದ ವೇಳೆ ಪ್ರಿಯಾಂಕಾ ಗಾಂಧಿ ಕೆಲ ಮತಗಟ್ಟೆಗಳಿಗೆ ಭೇಟಿ ಕೊಟ್ಟರು.